ಹಾಲೆಲೂಯಾ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ಈವ್ನಿಂಗ್. ನೀವು ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ಸ್ಥಳಗಳಿಂದ ವೀಕ್ಷಿಸ್ತಾ ಇದ್ದೀರಲ್ಲವೇ? ಈ ಪುನರುತ್ಥಾನದ ದಿನದಂದು ಕರ್ತನ ಸನ್ನಿಧಿಗೆ ನಾವು ಹೋಗುವ ಹಾಗೆ, ಆತನನ್ನು ಆರಾಧಿಸುವ ಹಾಗೆ ನಮ್ಮ ಹೃದಯ ಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ ಒಂದು ಚಿಕ್ಕ ಸಂದೇಶ ಕೇಳೋಣ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಭಾನುವಾರ ನಮ್ಮ ಯೇಸು ಸಜೀವವಾಗಿದ್ದಾರೆಂದು, ಪುನರುತ್ಥಾನನಾಗಿದ್ದಾರೆಂದು ಜ್ಞಾಪಕ ಮಾಡಿಕೊಳ್ಳಲು ನಿಮ್ಮ ನಾಮ ಅರಿತಿರುವ ನಾವೆಲ್ಲರೂ ನಿಮ್ಮ ಆಲಯದಲ್ಲಿ ಕೂಡಿ ಬಂದು ನಿಮ್ಮನ್ನು ಆರಾಧಿಸಲು ಕೊಟ್ಟ ಅವಕಾಶಕ್ಕಾಗಿ ನಿಮಗೆ ವಂದನೆಗಳು. ಎಷ್ಟೋ ಜನರಿಗೆ ಇಂತಹ ಅವಕಾಶವಿಲ್ಲದೆ ಅನೇಕ ವಿಧವಾದ ಸಮಸ್ಯೆಗಳಲ್ಲಿ ಒದ್ದಾಡುತ್ತಾ ಒಬ್ಬಂಟಿಗರಾಗಿ ಬಿಡಲ್ಪಟ್ಟವರನ್ನು ಈ ದಿನ ನಿಮ್ಮ ವಾಕ್ಯದ ಮೂಲಕ, ಈ ಸೋಷಿಯಲ್ ಮೀಡಿಯಾದ ಮೂಲಕ ಅವರನ್ನು ಆಧರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಷ್ಟೋ ಧನ್ಯರಾಗಿದ್ದೀರಲ್ಲ ಪ್ರಿಯರೇ. ನಿಮಗೆ ಸಭೆ ಇದೆಯಾ? ಹಾಗಾದರೆ ನಿಮ್ಮ ಸಭೆಗೆ ಹೋಗಿರಿ. ಸಭೆಗಳಿದ್ದಂಥವರೇನೋ ಸರಿಯಾಗಿ ಸ್ವೇಚ್ಛೆಯಾಗಿ ಆರಾಧಿಸಲು ಅವಕಾಶವಿಲ್ಲದಂಥವರು ಮತ್ತು ಆಯಾ ಸ್ಥಳಗಳಲ್ಲಿ ಚದುರಿ ಹೋಗಿರುವ ನಮ್ಮ ಕನ್ನಡಿಗರು, ಬೇರೆ ಇತರ ರಾಜ್ಯಗಳಲ್ಲಿ ಇರುವಂಥವರು ಹಾಗೂ ಸರಹದ್ದಿನಲ್ಲಿರುವವರು, ಸೈನ್ಯದಲ್ಲಿದ್ದಂಥವರು, ಹೋರಾಟಗಳ ಮಧ್ಯದಲ್ಲಿ ಎಷ್ಟೋ ಭಯಭೀತಿಯಲ್ಲಿರುವಂತಹ ಈ ಒಂದು ಪ್ರತ್ಯೇಕವಾದ ಸಮಯದಲ್ಲಿ, ಯುದ್ಧ ದಿನಗಳಲ್ಲಿ ನಾವು ಕಾಣುತ್ತಾ ಇದ್ದೇವೆ. ಎಷ್ಟೋ ದೇಶಗಳಲ್ಲಿ ಎಷ್ಟೋ ತೂಫಾನುಗಳು, ಹಾಗೆಯೇ ಸಣ್ಣ ಸಣ್ಣ ಸುನಾಮಿಗಳು, ಭೂಕಂಪಗಳು, ಅಗ್ನಿ ಅವಘಡಗಳು ಎಂದು ಹೀಗೆ ಎಷ್ಟೋ ಪ್ರಕೃತಿ ವಿಕೋಪಗಳುಂಟಾಗ್ತಿವೆ ನೋಡಿ. ಇವೆಲ್ಲವುಗಳಿಗೆ ಮೂಲ ಇಂತಹ ಭಯಂಕರವಾದ ಆ ಪರಿಸ್ಥಿತಿಗಳಿಗೆ ನಮಗೆ ಒಂದು ವಿಷಯ ಜ್ಞಾಪಕಕ್ಕೆ ಬರುತ್ತೆ. ಅದೇನೆಂದರೆ ಕರ್ತನ ಬರೋಣದ ದಿನಗಳು ಸಮೀಪವಾಗಿವೆ ಎಂದು. ಖಚಿತವಾಗಿಯೂ ಸಂಕಟದ ದಿನಗಳು ಎನ್ನುವಂತೆ, ಅಂದರೆ ಈ ಸಂಕಟದ ದಿನಗಳು ಬೇರೆ, ನಮಗೆ ಯೇಸುಕ್ರಿಸ್ತನ ಬರೋಣದ ನಂತರ ಬರುವ ಸಂಕಟಗಳು ಬೇರೆ. ಅವು ಅವಿಶ್ವಾಸಿಗಳಿಗೂ ಎಲ್ಲರಿಗೂ ಸಂಭವಿಸುತ್ತವೆ. ಆದರೆ ಈಗಿನ ಸಂಕಟದ ದಿನಗಳು ಮುಖ್ಯವಾಗಿ ನಮಗೆ ಎದುರಾಗುವಾಗ ಅದಕ್ಕೆ ನಾವು ಮತ್ತಷ್ಟು ಹೆಚ್ಚು ಯೇಸುವನ್ನೇ ಆದುಕೊಳ್ಳಬೇಕು. ನಮಗಿರುವವುಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕು. ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. ನಾವು ದೇವರೊಂದಿಗೆ ಸಹವಾಸ ಮಾಡುವ ಅನುಭವ ಹೊಂದಿರಬೇಕು. ದೇವರಿಗೆ ನಿಕಟವಾಗಿರಬೇಕು. ದೇವರಿಗೂ ಹಾಗೂ ದೇವರ ಆ ವಾಕ್ಯಕ್ಕೂ ಹತ್ತಿರವಾಗಿರಬೇಕು. ದೇವರ ಸನ್ನಿಧಿಯನ್ನು ಅನುಭವಿಸುವವರಾಗಿರಬೇಕು. ಖಚಿತವಾಗಿಯೂ ಅಂತಹ ಈ ಎಲ್ಲಾ ಪರಿಸ್ಥಿತಿಗಳಿಂದ ದೇವರು ತಪ್ಪದೆ ನಮ್ಮನ್ನು ಕಾಪಾಡುತ್ತಾರೆ. ಈ ದಿನ ಒಂದು ಒಳ್ಳೆಯ ವಾಕ್ಯವನ್ನು ಧ್ಯಾನಿಸೋಣ ಬನ್ನಿ. ಯೋಹಾನ ಸುವಾರ್ತೆಯ 16ನೇ ಅಧ್ಯಾಯ 33ನೇ ವಚನ ಓದುತ್ತೇನೆ, ಕೇಳ್ರಿ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಅಂದರೆ ನನ್ನಲ್ಲಿ ನಿಮಗೆ ನೆಮ್ಮದಿ ದೊರಕುವ ಹಾಗೆ, ನಿಮಗೆ ಜಯ ಉಂಟಾಗುವ ಹಾಗೆ, ನಿಮಗೆ ಸಮಾಧಾನ ಉಂಟಾಗುವ ಹಾಗೆ, ನಿಮಗೆ ಕಾವಲು ದೊರಕುವ ಹಾಗೆ, ನಿಮಗೆ ಅಭಯ ದೊರಕುವ ಹಾಗೆ, ನಿಮಗೆ ಆದರಣೆ ಉಂಟಾಗುವ ಹಾಗೆ ನಿಮಗೆ ಈ ಮಾತುಗಳನ್ನು ಹೇಳುತ್ತಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಯಾರು ಹೇಳಿದ್ದಾರೆ ಪ್ರಿಯರಿ ಯೇಸು ಕ್ರಿಸ್ತನನ್ನು ನಂಬಿದರೆ ಸಂಕಟ ಇರಲ್ಲವೆಂದು? ಖಚಿತವಾಗಿಯೂ ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ಈ ಲೋಕದಲ್ಲಿ, ಮತ್ತಷ್ಟು ಮುಖ್ಯವಾಗಿ ವಿಶ್ವಾಸಿಗಳೆಂದು ಕರೆಯಲ್ಪಡುವವರಿಗೆ ಮತ್ತಷ್ಟು ವಿಶೇಷವಾದ ಸಂಕಟಗಳಿರ್ತವೆ. ಲೋಕದಲ್ಲಿ ಸಂಕಟಗಳಿರ್ತವೆ. ಇದು ಲೋಕವಾಗಿದೆ. ಈ ಲೋಕ ಶ್ರಮೆಯ ಲೋಕವಾಗಿದೆ. ಈ ಮಣ್ಣಿನ ಲೋಕದಲ್ಲಿರುವವರೆಗೂ ಸಂಕಟಗಳು ಬರುವುದು ತಪ್ಪಿದ್ದಲ್ಲ. ಮತ್ತಷ್ಟು ಮುಖ್ಯವಾಗಿ ನಾವು ಮಣ್ಣಿನ ಶರೀರದಲ್ಲಿದ್ದೇವಲ್ಲವೇ? ಈ ಮಣ್ಣಿನ ಶರೀರದಲ್ಲಿರುವವರೆಗೂ ನನಗೆ ರೋಗ ಬರುವುದಿಲ್ಲ, ನನಗೆ ಅನಾರೋಗ್ಯ ಬರುವುದಿಲ್ಲ, ನನಗೆ ನೋವು ಬರಲ್ಲ ಎಂದು ಯಾರೂ ಹೇಳಲಿಕ್ಕಾಗಲ್ಲ. ನನಗೆ ಹಸುವೆಯೇ ಇಲ್ಲ, ಆಯಾಸವೇ ಆಗಲ್ಲ ಎಂದು ಯಾರೂ ಹೇಳಲಾರರು. ಯಾಕೆಂದರೆ ಈ ಶರೀರವು ಮಣ್ಣಿನ ಶರೀರವಾಗಿದೆ. ಈ ಮಣ್ಣಿನ ಶರೀರಕ್ಕೆ ರೋಗಗಳು ಬರ್ತವೆ, ಹಸುವೆ ಆಗ್ತವೆ, ಕಷ್ಟಗಳು ಬರುತ್ತವೆ. ಈ ನಮ್ಮಲ್ಲಿರುವ ಹೃದಯ ಕೆಟ್ಟು ಹೋದ ಹೃದಯವಾಗಿರೋದ್ರಿಂದ ಹಳೆ ಆದಾಮನ ಸ್ವಭಾವವು ನಮ್ಮನ್ನು ಪಾಪಕ್ಕೋಸ್ಕರ ತವಕಿಸುತ್ತಾ ಇರುತ್ತೆ. ಆದರೆ ಅದರಲ್ಲಿ ಹೋರಾಡಿ ಜಯಿಸಬೇಕಾದ ಜವಾಬ್ದಾರಿಕೆ ನಮ್ಮದಾಗಿದೆ. ಆ ಭಾರ ನಮ್ಮ ಮೇಲಿದೆ. ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, ನಾನಾ ವಿಧವಾದ ಸಂಕಟಗಳುಂಟು. ಆ ಸಂಕಟ ನಿಮಗೆ ಸಂಭವಿಸುವಾಗ ನಿಮಗೆ ಏನೋ ಸಂಭವಿಸಿದೆವೆಂದು ವಿಚಿತ್ರವಾಗಿ ಭಾವಿಸಬೇಡಿ. ಕೇಳಿ ಪ್ರಿಯರೇ, ಸಂಕಟ ಎಂಬ ಪದ ನಾನು ವಿವರಿಸುವ ಅಗತ್ಯ ಇಲ್ಲ ಅಂದ್ಕೊಳ್ತೇನೆ. ಸಂಕಟವಿಲ್ಲದ ಮಾನವ ಈ ಲೋಕದಲ್ಲಿ ಯಾರೂ ಇಲ್ಲ. ಒಂದು ವೇಳೆ ಯಾರಾದರೂ ಅಂಥವ್ರು ಇರೋದಾದರೆ ಮರಣ ಹೊಂದಿದವರೇ ಆಗಿರಬೇಕೇ ಹೊರತು, ಜೀವಂತವಾಗಿರುವ ಎಲ್ಲರಿಗೂ ಒಂದಲ್ಲ ಒಂದು ಸಂಕಟ ಬೆನ್ನಟ್ಟುತ್ತಲೇ ಇರುತ್ತೆ.
ಅದು ಮಾನಸಿಕ ಆವೇದನೆಯಾಗಿರ್ಬಹುದು, ಶಾರೀರಿಕವಾದ ರೋಗವಾಗಿರ್ಬೋದು, ಆರ್ಥಿಕ ತೊಂದರೆಯಾಗಿರ್ಬೋದು, ಸಂಬಂಧದ ವಿಷಯದ ಸಮಸ್ಯೆಗಳಾಗಿರ್ಬಹುದು, ಭಯ ಆಂದೋಲನೆಯಿಂದ ಕೂಡಿರುವಂತಹ ಭವಿಷ್ಯವಾಗಿರಬಹುದು. ಯಾವುದು ಏನೇ ಆದಾಗ್ಯೂ ಕೂಡ ಮನುಷ್ಯನಿಗೆ ಯಾವ ನಿರೀಕ್ಷೆ ಇಲ್ಲದ ಸ್ಥಿತಿಯಲ್ಲಿ ಮನುಷ್ಯ ಈ ಲೋಕದಲ್ಲಿ ಜೀವಿಸ್ತಿದ್ದಾನೆ. ಆದರೆ ನೀವು ಯೇಸು ಕ್ರಿಸ್ತನನ್ನು ಅರಿತವರಾಗಿದ್ರೆ ಆತನೇ ನಮ್ಮ ನಿರೀಕ್ಷೆಯಾಗಿರುತ್ತಾನೆ, ಆತನೇ ನಮ್ಮ ಬಲವಾಗಿರ್ತಾನೆ, ಆತನೇ ನಮಗೆ ಕಾವಲಾಗಿರ್ತಾನೆ, ಆತನ ರೆಕ್ಕೆಯ ಅಡಿಯಲ್ಲಿ ಅಡಗಿದವರಾಗಿರ್ತೇವೆ. ಯಾಕೆಂದರೆ ಆತನಿಗೆ ಮೀರಿದ ಶಕ್ತಿ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಆತನಿಗೆ ಮೀರಿ ನಮ್ಮಲ್ಲಿ ಯಾರು ಕೂಡ ಕಾವಲಾಗಿ ಕಾಯೋದಿಲ್ಲ. ಆತನ ಹೊರತು ನಮ್ಮ ಅವಶ್ಯಕತೆ ಯಾರು ತೀರಿಸುವುದಿಲ್ಲ. ಆತನ ಹೊರತಾಗಿ ನಮ್ಮನ್ನು ಯಾರು ಕೂಡ ನರಕದಿಂದ ತಪ್ಪಿಸಲಾರರು. ಆತನ ಹೊರತಾಗಿ ಮತ್ಯಾರು ನಮ್ಮ ಹಸುವೆ ತೀರಿಸಲಾರರು, ನಮ್ಮ ಕಣ್ಣೀರು ಒರೆಸಲಾರರು, ನಮಗೆ ಶಾಶ್ವತವಾದ ಆ ಪರಲೋಕ ರಾಜ್ಯವನ್ನು ಕೊಡಲಾರರು. ಅದಕ್ಕಾಗಿಯೇ ಯೇಸು ಕ್ರಿಸ್ತನನ್ನೇ ಆದುಕೊಂಡವರಾಗಿರಿ, ಆತನಲ್ಲಿಯೇ ನಂಬಿಕೆ ಇಟ್ಟವರಾಗಿರಿ, ಆತನ ಮಾತುಗಳನ್ನು ಪಾಲಿಸಿರಿ, ಆತನ ವಾಕ್ಯಾನುಸಾರವಾಗಿ ಜೀವಿಸಿರಿ, ಆತನಿಗೆ ಪ್ರಾರ್ಥಿಸಿರಿ, ಆತನ ಸನ್ನಿಧಿಯಲ್ಲಿ ಕಾದುಕೊಂಡಿರಿ, ಆತನ ಚಿತ್ತವನ್ನು ಅರಿತುಕೊಳ್ಳಿರಿ ಎಂದು ಮೇಲಿಂದ ಮೇಲೆ ಹೇಳ್ತಿದ್ದೇನಲ್ಲವೇ? ದೇವರ ವಾಕ್ಯ ಓದುವಂಥವರು ದೇವರ ಸಂಬಂಧದಲ್ಲಿರುವಂಥವರಾಗಿರ್ತಾರೆ, ದೇವರ ಮನಸ್ಸನ್ನು ಅರಿತವರಾಗಿರ್ತಾರೆ, ದೇವರ ಸತ್ಯವನ್ನು ಗ್ರಹಿಸಿದವರಾಗಿರ್ತಾರೆ, ದೇವರ ಆದರಣೆಯನ್ನು ಹೊಂದಿಕೊಂಡವರಾಗಿರ್ತಾರೆ. ಯೇಸು ಹೇಳಿದ್ದಾರೆ, ಈ ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, ಆದರೂ ಧೈರ್ಯ ತಂದುಕೊಳ್ಳಿರಿ, ಇಲ್ಲವೇ ಧೈರ್ಯವಾಗಿರಿ. ಎಲ್ಲಿ ಮಾರ್ತಾರೆ ಹೇಳ್ರಿ, ತಂದುಕೊಳ್ತೇವೆ ಅನ್ನುತ್ತೀರೇನೋ? ಧೈರ್ಯ ತಂದುಕೊಳ್ಳಿರಿ. ಹೋಗ್ಲಿ, ಎಲ್ಲಿಂದಾದರೂ ಇಂಪೋರ್ಟ್ ಮಾಡಿಕೊಳ್ಳೋಣ ಅಂದುಕೊಳ್ತೀರೋ? ಎಲ್ಲಿ ದೊರಕುತ್ತೆ ಪ್ರಿಯರೇ ಈ ಧೈರ್ಯ? ಕ್ರಿಸ್ತನನ್ನು ಹೊಂದಿಕೊಂಡಂಥವರು ಧೈರ್ಯವಾಗಿರುತ್ತಾರೆ. ಪಾಪವನ್ನು ಬಿಟ್ಟವರು ಧೈರ್ಯವಾಗಿರಬಲ್ಲರು. ಪಾಪ ನಮ್ಮನ್ನು ಹೇಡಿಗಳನ್ನಾಗಿ ಮಾಡುತ್ತೆ. ಸೈತಾನನು ನಮಗೆ ಭಯಾಂದೋಲನಕ್ಕೆ ಗುರಿಪಡಿಸ್ತಾನೆ. ಆದರೆ ಯೇಸುವಿನ ರೆಕ್ಕೆಯ ಅಡಿಯಲ್ಲಿ ಅಡಗಿದವನಿಗೆ ಭಯ ಏನಿರುತ್ತೆ? ಆತನನ್ನು ಆಶ್ರಯಿಸಿದವರಿಗೆ ಯಾವ ದಿಗಿಲು ಇರುತ್ತೆ? ಆತನಲ್ಲಿ ನಂಬಿಕೆ ಇಟ್ಟವರಿಗೆ ಯಾವುದರ ಕೊರತೆ ಇದೆ? ನಿಜ ಪ್ರಿಯರೇ, ನಿಜವಾಗ್ಲೂ ನೀವು ಯೇಸುವಿನಲ್ಲಿ ನಂಬಿಕೆ ಇಡೋದಾದರೆ, ಆತನನ್ನು ನಂಬುವುದಾದರೆ, ಆತನನ್ನು ಆದುಕೊಂಡಿರೋದಾದರೆ ಧೈರ್ಯ ಬರುತ್ತೆ. ಭಯವೆಲ್ಲ ಬಿಟ್ಟು ಧೈರ್ಯವಂತರಾಗಿ ನಾವಿರಬಲ್ಲೆವು. ನೀತಿವಂತನು ಸಿಂಹದ ಹಾಗೆ ಧೈರ್ಯವಾಗಿರುತ್ತಾನೆ, ದುಷ್ಟನು ಬೆನ್ನಟ್ಟದಿದ್ದರೂ ಓಡಿ ಹೋಗ್ತಾನೆ. ಪ್ರತಿಯೊಂದಕ್ಕೂ ನಾವು ಗಾಬರಿಗೊಳ್ಳುವವರಾಗಿ ಇರುತ್ತಾ ಇರೋದಾದರೆ ನಿಮ್ಮಲ್ಲಿ ನೀತಿ ಇಲ್ಲ ಎಂದರ್ಥ. ಕ್ರಿಸ್ತನ ರಕ್ತದಲ್ಲಿ ನೀವು ತೊಳೆಯಲ್ಪಟ್ಟಿಲ್ಲ ಎಂದರ್ಥ. ಕ್ರಿಸ್ತನನ್ನು ನಿಮ್ಮ ಒಡೆಯನನ್ನಾಗಿ, ನಿಮ್ಮ ರಕ್ಷಕನಾಗಿ ಅಂಗೀಕರಿಸಲಿಲ್ಲ ಎಂದರ್ಥ. ಒಮ್ಮೆ ಪರೀಕ್ಷಿಸಿಕೊಳ್ಳಿ. ಯೇಸುವನ್ನು ಹೊಂದಿದವರು ಧೈರ್ಯವಾಗಿರುತ್ತಾರೆ. ಯಾಕೆಂದರೆ ಯೇಸು ಹೇಳಿದ್ದಾರೆ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು. ಯೇಸು ಹೇಳಿದ್ದಾರೆ, ನಾನು ಲೋಕವನ್ನು ಜಯಿಸಿದ್ದೇನೆ ಅಂದರೆ ಲೋಕವೆಲ್ಲವೂ ಕೂಡ ಆತನ ಅಧೀನತೆಯಲ್ಲಿದೆ. ಲೋಕದಲ್ಲಿ ಆತನಿಗೆ ಮೀರಿದ ಅಧಿಕಾರ ಬೇರೆ ಯಾರಿಗೂ ಇಲ್ಲ. ಆತನು ಇಡೀ ಲೋಕವನ್ನೇ ಜಯಿಸಿದ್ದಾನೆ. ಒಂದು ಪಟ್ಟಣವನ್ನಲ್ಲ, ಒಂದು ದೇಶವನ್ನಲ್ಲ, ಒಂದು ಪ್ರಾಂತ್ಯವನ್ನಲ್ಲ, ಆತನು ಲೋಕವನ್ನೆಲ್ಲ ಜಯಿಸಿದ್ದಾನೆ. ಲೋಕ ಜಯಿಸಿದ್ದಾನೆ ಅನ್ನುವಾಗ ಇಹಲೋಕ ಅಧಿಕಾರಿಗಳಂತೆ ಈ ರಾಜ್ಯಗಳೇನೂ ಅಲ್ಲ. ಆದರೆ ಯಾಕೆಂದರೆ ನನ್ನ ರಾಜ್ಯ ಇಹಲೋಕ ಸಂಬಂಧವಾದದ್ದಲ್ಲ ಎಂದು ಯೇಸು ಹೇಳಿದಾರಲ್ಲವೇ? ಹಾಗಾಗಿ ಆತನು ಜಯಿಸಿರೋದು ಈ ಲೋಕದಲ್ಲಿರುವಂಥದ್ದೆಲ್ಲ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕುಬಾಳಿನ ಡಂಬ. ಈ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕುಬಾಳಿನ ಡಂಬವನ್ನು ಆತನು ಜಯಿಸಿದ್ದಾನೆ. ನಮಗೆ ಬರುವ ಪ್ರತಿಶೋಧನೆ ಈ ಮೂರರೊಳಗಿಂದಲೇ ಬರುತ್ತವೆ. ಅಂದರೆ ಲೋಕದ ಆಸೆ, ಕಣ್ಣಿನ ಆಸೆ. ಕಣ್ಣು ಆಶಿಸಿದ್ದೆಲ್ಲ ಏನು? ಅದನ್ನು ಕೊಂಡ್ಕೊಳ್ಬೇಕು, ಇದನ್ನು ಕೊಂಡ್ಕೊಳ್ಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಎಂಬ ಒಂದು ಆಸೆ ಹುಟ್ಟುತ್ತೆ. ಅಂದರೆ ತಪ್ಪಾದ ಆಸೆಗಳು ನಮ್ಮ ಹೃದಯದೊಳಗೆ ತೂರಿಕೊಳ್ತವೆ. ಶರೀರದ ಆಸೆ, ಶರೀರದ ಆಸೆ ಅಂದರೆ ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಬೇಕು, ಹೇಗೆ ಸುಖವಾಗಿರಬೇಕು, ಹೇಗೆ ಸಂತೋಷವಾಗಿರಬೇಕು, ಹೇಗೆ ಆರಾಮಾಗಿರಬೇಕು ಎಂಬ ಆಲೋಚನೆಯಿಂದಲೇ ಮನುಷ್ಯ ಈ ದಿನ ಶರೀರ ಕಾರ್ಯಗಳಿಗೆ ಬಂಧಿತರಾಗುತ್ತಿದ್ದಾರೆ. ಬದುಕು ಬಾಳಿನ ಡಂಬ ಅರ್ಧಕ್ಕಿಂತಲೂ ಹೆಚ್ಚು ಜನ ಈ ದಿನ ಅವರು ಧರಿಸುವ ವಸ್ತ್ರಗಳಾಗಲಿ, ಅವರು ತಿರುಗುವ ವಾಹನವಾಗಲಿ, ಅವರ ಜೀವನ ಶೈಲಿಯಾಗಲಿ ಅವರ ಕ್ಷೇಮಕ್ಕೋಸ್ಕರ ಅಲ್ಲ, ಆದರೆ ಇತರರ ಮುಂದೆ ತಮ್ಮ ದೊಡ್ಡಸ್ತಿಕೆ ತೋರಿಸಿಕೊಳ್ಳಬೇಕೆಂದು ಹಾಗೆ ಮಾಡ್ತಾರೆ.
ನಿಮಗೆ ನೀವು ಧರಿಸಿರುವಂತಹ ವಸ್ತ್ರ ನಿಮಗೆ ಕಂಫರ್ಟೇಬಲ್ ಆಗಿರುವಂಥದ್ದು ನಿಮಗೆ ಚೆನ್ನಾಗಿರುತ್ತದೋ, ಇಲ್ಲವೇ ಅವೊಂಥರ ಜಂಬವಾಗಿದ್ದು ಅವು ಬಂಗಾರದಷ್ಟು ಬೆಲೆಯುಳ್ಳಂತಹ, ಧರಿಸಲು ಕೂಡ ಆಗದಷ್ಟು, ಎಲ್ಲರ ಮುಂದೆ ನಾನು ಎಷ್ಟು ಶ್ರೇಷ್ಠನು ಎಂದು ತೋರಿಸಿಕೊಳ್ಳಲು ಧರಿಸಿಕೊಳ್ಳುವಂಥದ್ದು ಒಳ್ಳೆಯದಾಗಿರುತ್ತೆ ಅಂತೀರಾ? ಏನಂತೀರಿ? ನಮಗೆ ಅವಶ್ಯಕತೆ ಇಲ್ಲದಿದ್ರೂ ಕೂಡ ಈ ದಿನ ಅನೇಕ ವ್ಯರ್ಥವಾದವುಗಳಿಗೋಸ್ಕರ ತವಕಿಸುತ್ತಿದ್ದೇವೆ. ಬೇರೆ ಯಾರೊಂದಿಗೋ ಪೈಪೋಟಿ ಮಾಡಿ ಆಸ್ತಿ ಸಂಪಾದಿಸಿಕೊಳ್ತಿದ್ದೇವೆ. ಬೇರೆಯವರ ಕಣ್ಣಲ್ಲಿ ನಾವು ಒಳ್ಳೆಯವರಾಗಿ ಕಾಣಬೇಕೆಂದು ನಾವು ಬೆಲೆ ಬಾಳುವ ವಸ್ತ್ರಧಾರಣೆ ಮಾಡಿ ಅಲಂಕರಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡ್ತಿದ್ದೇವೆ. ಈ ಲೋಕದಲ್ಲಿರುವುದೆಲ್ಲ ಕಣ್ಣಿನ ಆಸೆ, ಅದೇ ನಿಮ್ಮನ್ನು ಬೀಳಿಸುತ್ತೆ. ಲೋಕದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ಏನದು? ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ. ಕಣ್ಣಿನಿಂದ ನೋಡಿದ್ದನ್ನು ಜಯಿಸಲಾರದೆ ಇರುವಂಥದ್ದು, ಶರೀರ ಆಶಿಸಿದ್ದನ್ನು ಬಯಸುವಂಥದ್ದು, ಇಲ್ಲವೇ ಶರೀರ ಬಯಸಿದ್ದನ್ನು ಬೇಡ ಎನ್ನುವಂಥದ್ದು, ನಿಮ್ಮನ್ನು ನೀವು ಹೆಚ್ಚಿಸಿಕೊಂಡು ಗರ್ವದಿಂದ, ಅಂದರೆ ನಿಮಗೆ ನೀವೇ ನಾಶನ ಉಂಟು ಮಾಡಿಕೊಳ್ಳುವಂಥದ್ದು ಈ ಲೋಕಾನುಸಾರವಾದ ವಿಷಯಗಳಾಗಿವೆ. ನೀವು ಅವುಗಳಿಂದ ಬಿಡಿಸಲ್ಪಟ್ಟಿದ್ದೀರಾ? ಅವೆಲ್ಲವುಗಳೊಳಗಿಂದ ನಮ್ಮ ಯೇಸು ಬಿಡುಗಡೆಯಾಗಿದ್ದಾರೆ. ಸೈತಾನನು ಹೇಳ್ತಾನೆ, ಈ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡಿ ತಿನ್ನು, ನಿನಗೆ ಹಸಿವೆ ಆಗ್ತಿದೆಯಲ್ಲವೋ ಅಂದಾಗ ಯೇಸು ಆಗ ಆ ಶರೀರದಾಸೆ ಜಯಿಸುತ್ತಾರೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ ಎಂದು ಹೇಳಿ ಸೈತಾನನನ್ನು ಎದುರಿಸ್ತಾರೆ. ಹಾಗೆಯೇ ಆತನು ಒಂದು ಬೆಟ್ಟವನ್ನು ಹತ್ತಿದಾಗ ಆ ಬೆಟ್ಟದ ಮೇಲಿನಿಂದ ಸೈತಾನನು ಯೇಸುವಿಗೆ ಎಲ್ಲವನ್ನು ತೋರಿಸಿ, ಸಕಲ ರಾಜ್ಯಗಳೆಲ್ಲ ನಿನಗೆ ಕೊಡ್ತೇನೆ, ನೀನು ನನಗೆ ಅಡ್ಡ ಬೀಳು ಅಂದಾಗ ಏನನ್ನುತ್ತಾನೆ? ಇವೆಲ್ಲ ನಿನಗೆ ಕೊಡುತ್ತೇನೆ, ಕಳೆಯಿಂದ ಹೊಳೆಯುವ ಈ ರಾಜ್ಯಗಳನ್ನು ಕೊಡ್ತೇನೆ, ಅಂದರೆ ನೀನು ಶಿಲುಬೆಯೇ ಹತ್ತುವ ಅಗತ್ಯವಿಲ್ಲ ಅನ್ನುತ್ತಾನೆ. ಆದರೆ ಯೇಸು ಹೇಳ್ತಾರೆ, ಸೈತಾನನೇ ನನ್ನನ್ನು ಬಿಟ್ಟು ಹೋಗು. ಮೂರನೇ ಸಾರಿ ಹೇಳ್ತಾನೆ, ನೀನು ದೇವಕುಮಾರನಾಗಿರೋದಾದ್ರೆ ಕೆಳಗೆ ಧುಮುಕು ಎಂಬ ಸವಾಲು ಮಾಡ್ತಾನೆ. ಆಗ ಅಹಂಕಾರದಿಂದ ನಡ್ಕೊಂಡಿದ್ದೇ ನಾನು ಧುಮುಕುತ್ತೇನೆ ನೋಡು ಎಂದು ಯೇಸು ಹೇಳ್ತಾ ಇದ್ರು. ಯಾವ ಅಪಾಯವಿಲ್ಲದೆ ತಂದೆ ನನ್ನನ್ನು ಯಾವ ರೀತಿ ಗಾಳಿಯಲ್ಲಿ ಎತ್ತಿಡಿಯುತ್ತಾರೆ ನೋಡು ಎಂದು ಹೇಳಬಹುದಿತ್ತು. ಆದರೆ ಯೇಸು ಹೇಳ್ತಾರೆ, ನಿನ್ನ ದೇವರಾದ ಯೆಹೋವನನ್ನು ಪರೀಕ್ಷಿಸಬಾರದು ಎಂದು ಹೇಳಿ ಯೇಸು ಸೈತಾನನನ್ನು ಜಯಿಸುತ್ತಾರೆ. ಈ ದಿನ ನಮ್ಮ ಜೀವಿತದಲ್ಲೂ ಕೂಡ ಈ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ ನಾವು ಎದುರಿಸಲಿಕ್ಕಾಗದೆ ಅದರಲ್ಲಿ ಸಿಕ್ಕಾಕೊಳ್ತಿದ್ದೇವೆ. ಅವುಗಳಿಂದ ಶ್ರಮೆ ತಂದುಕೊಳ್ತಿದ್ದೇವೆ, ಅವುಗಳಿಂದ ನಿಂದೆ ತಂದುಕೊಳ್ತಿದ್ದೇವೆ, ಅವುಗಳಿಂದ ಅವಮಾನ ತಂದುಕೊಳ್ತಿದ್ದೇವೆ, ಅವುಗಳಿಗೆ ಬಂಧಿತರಾಗಿ ದೇವರಿಂದ ದೂರವಾಗ್ತಿದ್ದೇವೆ. ಹಾಗಾಗಿ ನೀವು ದೇವರ ಹತ್ತಿರದಲ್ಲಿರೋದಾದ್ರೆ ಇವೆಲ್ಲವುಗಳನ್ನು ಜಯಿಸಿದ ಯೇಸು ನಿಮಗೂ ಕೂಡ ಜಯ ಜೀವಿತವನ್ನು ಅನುಗ್ರಹಿಸ್ತಾರೆ. ನೀವು ಕೂಡ ನಿಮ್ಮ ಶರೀರಕ್ಕೆ, ಲೋಕಕ್ಕೆ, ಈ ಲೋಕ ಸಂಬಂಧವಾದ ದೊಡ್ಡಸ್ತಿಕೆಗೆ ಹೋಗದಂತೆ ಕರ್ತನ ದೃಷ್ಟಿಯಲ್ಲಿ ಅಮೂಲ್ಯವಾದವರಾಗಿ ಜೀವಿಸುವಂತೆ ಯೇಸು ಸಹಾಯ ಮಾಡ್ತಾರೆ. ಅದಕ್ಕಾಗಿ ನಾವು ಆಲಯಕ್ಕೆ ಹೋಗಿ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುತ್ತಾ, ಒಬ್ಬರ ಬಲಹೀನತೆ ಒಬ್ಬರೊಂದಿಗೆ ಹಂಚಿಕೊಳ್ತಾ, ಒಪ್ಪಿಕೊಳ್ತಾ ದೇವರ ಸನ್ನಿಧಿಯಲ್ಲಿ ಕಣ್ಣೀರಿನಿಂದ ಮೇಲಿಂದ ಮೇಲೆ ಶುದ್ಧ ಹೃದಯವನ್ನು ಕಾಪಾಡಿಕೊಳ್ಬೇಕು. ಅದಕ್ಕಾಗಿ ದೇವರ ಆಲಯಕ್ಕೆ ಹೋಗೋಣ, ಸಭೆಯಾಗಿ ಕೂಡಿ ಬರೋಣ, ಪ್ರೀತಿ ತೋರಿಸಲು, ಸತ್ಕಾರ್ಯ ಮಾಡಲು ಒಬ್ಬರನ್ನೊಬ್ಬರು ಹುರಿದುಂಬಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳ್ತಿದ್ದಾರೋ ದೇವರೇ, ಈ ಭಾನುವಾರದಂದು ನಿಮ್ಮ ಆಲಯಕ್ಕೆ ಹೋಗಿ ನಿಮ್ಮ ಆವರಣದಲ್ಲಿ ಆರಾಧಿಸುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಅಂತ್ಯ ದಿನಗಳಲ್ಲಿ ನಾವಿದ್ದೇವೆ. ಸಂಕಟಗಳನ್ನು ನೋಡಿ ಕುಗ್ಗಿ ಹೋಗದಂತೆ, ಸಮಸ್ಯೆಗಳನ್ನು ನೋಡಿ ಓಡಿ ಹೋಗದಂತೆ ನನ್ನ ಯೇಸು ನನ್ನ ಸಂಗಡ ಇದ್ದಾರೆ, ಆತನು ಸಮಾಧಾನದ ಕರ್ತನು ಎಂದು ಗುರುತಿಸಿ ನಿಮ್ಮ ರೆಕ್ಕೆಯ ಅಡಿಯಲ್ಲಿ ಅಡಗಿಕೊಂಡಿರಲು, ನಿಮ್ಮ ಪಾದ ಸನ್ನಿಧಿಯಲ್ಲಿ ಸಮಯ ಕಳೆಯಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ನಿಮಗೆ ಬಿಡುಗಡೆ ಕೊಡ್ತಾರೆ. ನೀವು ಕೂಡ ಪ್ರಾರ್ಥಿಸಬೇಕು ಪ್ರಿಯರೇ. ನಿಮ್ಮ ಹೆಸರು, ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಅಷ್ಟೇ ಅಲ್ಲದೆ ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಸದ್ಯಕ್ಕೆ ಈ ದಿನ ಭಾನುವಾರದ ಆರಾಧನೆ ನಿಮ್ಮ ಸಭೆಗಳಲ್ಲಿ ನಡೆಯುವಾಗ ತಪ್ಪದೆ ಹೋಗಿ ಪಾಲ್ಗೊಳ್ಳಿರಿ, ಆಧ್ಯಾತ್ಮಿಕವಾಗಿ ಬೆಳೆಯಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ
ಸದಾ ಕಾಲಕ್ಕೂ ನಿಮ್ಮೆಲ್ಲರ ಸಂಗಡ ನೆಲೆಸಿರಲಿ.